ಹಲೋ ಫ್ರೆಂಡ್ಸ್, ಇವತ್ತು ನಾನು ಹೋಳಿ ಹಬ್ಬಕ್ಕೋಸ್ಕರ ಗುಜಿಯಾ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಪಿಸ್ತಾ, ಒಂದು ಸ್ವಲ್ಪ ವಾಲ್ನಟ್ಟು, ಒಂದು 10 ಬಾದಾಮಿ, ಕ್ಯಾಶ್ಯೂ ನಟ್ಸ್ ಒಂದು 10, ಆನಂತರ ಒಂದು ಸ್ವಲ್ಪ ಒಣ ದ್ರಾಕ್ಷಿ, ಕೇಸರಿ, ಏಲಕ್ಕಿ, ಒಂದು 100 ಗ್ರಾಮ್ಸ್ ಕೋವಾ, 1 ಕಪ್ ಸಕ್ಕರೆ ಮತ್ತು ಒಂದು ಅರ್ಧ ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ. ಈಗ ಡ್ರೈ ಫ್ರೂಟ್ಸು ವಾಲ್ನಟ್ಟು ಮತ್ತು ಪಿಸ್ತಾ ಆನಂತರ ಬಾದಾಮಿಯನ್ನು ಹುರ್ಕೊಳ್ತಾ ಇದ್ದೇನೆ. ಗೋಡಂಬಿ ಸಹಿತ ದ್ರಾಕ್ಷಿಯನ್ನು ಹುರ್ಕೊಳ್ಳಲ್ಲ. ಸೊ ಅದು ದ್ರಾಕ್ಷಿ ಏನು ಉರಿಯೋ ಅವಶ್ಯಕತೆ ಇಲ್ಲ. ಸೊ ಅವನ್ನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಉರಿಯೋ ಅಷ್ಟೇ ಅವಶ್ಯಕತೆ ಇಲ್ಲ. ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ತೆಗೆದ್ಬಿಟ್ಟು ಈಗ ಇದು ಆಗಿದೆ, ಇದನ್ನು ತಕ್ಕೊಂಡು ಒಂದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ. ಸೊ ಆನಂತರ ಇದು ಒಂದು 100 ಗ್ರಾಮ್ಸ್ ಅಷ್ಟು ಕೋವನ್ನು ಸಹಿತ ಸ್ವಲ್ಪ ಅದನ್ನು ಒಂದು 6ರಿಂದ 8 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಬಾದಾಮಿ ಇದು ಕೋವಾ ಸಹಿತ ಈಗ ಇದು ಕೋವಾ ಸಹಿತ ಚೆನ್ನಾಗಿ ಫ್ರೈ ಆಗಿದೆ, ದುಂಡಗಾಗಿದೆ. ಸೊ ಇದನ್ನು ಸಹಿತ ಸ್ಟವ್ ಆಫ್ ಮಾಡಿ ಕೆಳಗಡೆ ತಗೊಳ್ತಾ ಇದ್ದೇನೆ. ಈ ಥರ ಆಗಿ ಒಂದು ಮಿಕ್ಸಿ ಜಾರ್ಗೆ ನಾನು 1 ಕಪ್ ಅಷ್ಟು ಸಕ್ಕರೆ 125 ml ಕಪ್ಪಲ್ಲಿ ಒಂದು ಸ್ವಲ್ಪ ಏಲಕ್ಕಿ, ಒಂದು ಸ್ವಲ್ಪ ಕೇಸರಿ, ಒಂದು ಸ್ವಲ್ಪ ಜಾಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಆಗಿದೆ. ಇದು ಮಿಕ್ಸಿ ಮಾಡಿ ಬೌಲ್ಗೆ ಹಾಕ್ಕೊಂಡ ತಕ್ಷಣ ಆ ಡ್ರೈ ಫ್ರೂಟ್ಸ್ಗಳು ದ್ರಾಕ್ಷಿ ಬಿಟ್ಬಿಟ್ಟು ದ್ರಾಕ್ಷಿನ ಇದಕ್ಕೆ ಹಾಕ್ಕೊಂಡು ಮಿಕ್ಕಿರ್ತಕ್ಕಂಥ ಡ್ರೈ ಫ್ರೂಟ್ಸನ್ನು ಅದನ್ನು ಸಹಿತ ನಾನು ಗ್ರೈಂಡ್ ಮಾಡಿ ತೊಗೊಳ್ತಾ ಇದ್ದೇನೆ. ಈಗ ಇದು ಗ್ರೈಂಡ್ ಮಾಡಿ ಆಗಿದೆ ಪೌಡ್ರು. ಸೊ ಅದನ್ನು ಸಹಿತ ಸಕ್ಕರೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಆನಂತರ ಒಂದು ಪ್ಯಾನಲ್ಲಿ ಒಂದು ಅರ್ಧ ಕಪ್ಪಷ್ಟು ಗ್ರೇಟೆಡ್ ಕೋಕೋನಟನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಸಹಿತ ಕೋವಾ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು, ಕಲಿಸ್ಕೋಬೇಕು. ಸೊ ಈಗ ಕೋವಾ ಮತ್ತು ಕೊಬ್ಬರಿ ಪುಡಿ, ಆನಂತರ ಕೋವನ್ನು ಫಸ್ಟು ಕೊಬ್ಬರಿ ಪುಡಿನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಿಂದ, ಆನಂತರ ಅದಕ್ಕೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿರೋ ಪುಡಿಯನ್ನು ಸಕ್ಕರೆ ಅದನ್ನು ಸಹಿತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ಒಟ್ಟಿಗೆ. ಸೊ ಈ ಥರನಾಗಿ ಗುಜಿಯಾ ಮಿಕ್ಸ್ಚರು ರೆಡಿಯಾಗಿದೆ ಸ್ಟಫಿಂಗೋಸ್ಕರ. ಇದನ್ನು ಸ್ಟಫಿಂಗೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಇದು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಒಂದು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು, 2 ಟೀ ಸ್ಪೂನಷ್ಟು ನಾನು ಚಿರೋಟಿ ರವೆ ಹಾಕ್ಕೊಂಡು 2 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿದುವಾಗಿ ಕಲಿಸ್ಕೊಳ್ತೇವೆ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ಮಿದುವಾಗಲ್ಲ. ಸೊ ಪರೋಟಾಗಾದರೆ ನಾವು ಮಿದುವಾಗಿ ಕಲಿಸ್ತೀವಿ. ಸೊ ಈ ಗುಜಿಯಾಗೆ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಬಿಟ್ಟು ಅದನ್ನು ಒಂದು 20ರಿಂದ ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಟ್ಕೊಳ್ತೇನೆ. ಸೊ ಆ ಥರ ರೆಸ್ಟ್ ಮಾಡಿದಾಗ ಹಿಟ್ಟು ಚೆನ್ನಾಗಿ ಬರುತ್ತೆ. ಸೊ ಲಟ್ಸ್ಲಿಕ್ಕೆ ಆಮೇಲೆ ಕ್ರಿಸ್ಪಿಯಾಗಿ ಎಲ್ಲದಕ್ಕೂ ಒಂದು ಇದಾಗುತ್ತೆ, ರೆಸ್ಟಿಂಗ್ ಮಾಡಬೇಕು ಹಿಟ್ಟು ಯಾವಾಗಲೂ. ಸೊ ಈ ಥರ ಉಳ್ಳಿಗಳು ಮಾಡಿಕೊಂಡು ಈ ಥರ ಸ್ವಲ್ಪ ಉದ್ದುದಕ್ಕೆ ಆದರೂ ಲಟ್ಸ್ಕೊಬೋದು, ರೌಂಡ್ ಶೇಪಲ್ಲಾದರೂ ಲಟ್ಸ್ಕೊಬೋದು. ಸೊ ಯಾವ ಥರ ಲಟ್ಸ್ಕೊತೀವಿ ಅನ್ನೋದ್ರ ಮೇಲೆ ಆ ಥರನೇ ಗುಜಿಯಾ ಅಥವಾ ಕರ್ಜಿಕಾಯಿ ಅಂತ ಹೇಳ್ತೀವಲ್ಲ ಅದು ಬರುತ್ತದೆ. ಸೊ ಈ ಥರ ನಾನು ಲಟ್ಸ್ಕೊಂಡಿದ್ದೀನಿ ಈಗ ಎಲ್ಲ. ಸೊ ಈ ಥರನಾಗಿ ನಾನು ಆಲ್ಮೋಸ್ಟ್ ಎಲ್ಲವನ್ನೂ ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ ಫಸ್ಟ್ಗೆ. ಸೊ ಮಾಡ್ಕೊಂಡು ಈಗ ಒಂದು ಕಡ್ಡಿ ತೊಗೊಂಡ್ಬಿಟ್ಟು ಆ ಕಡ್ಡಿಗೆ ನಾನು ಕಾಟನಿಂದ ಒಂದು ಸ್ವಲ್ಪ ಈ ಥರ ಸುತ್ತಕೊಂಡು ನೀರು ಹಚ್ಕೋಬೇಕು ಸೈಡಲ್ಲಿ. ಒಂದು ಸೈಡ್ ಮಾತ್ರ ಹಚ್ಕೊಂಡ್ರೆ ಆಯಿತು. ಹಾಫ್ ಸರ್ಕಲ್ ಮಾತ್ರನೇ ನೀರು ಹಚ್ಕೊಳ್ತೇನೆ. ಸೊ ಯಾಕಂದರೆ ಸುತ್ತಲೂ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಮಾಡಿರ್ತಕ್ಕಂಥ ಒಂದು ಡ್ರೈ ಫ್ರೂಟ್ ಮಿಕ್ಸ್ಚರನ್ನು ಇದಕ್ಕೆ ಹಾಕ್ಕೊಂಡು ಸ್ಟಫಿಂಗೋಸ್ಕರ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ದು ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸು ಎಲ್ಲವನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಹಾಕ್ಕೊಂಡು ಇದನ್ನು ಈ ಥರ ಪ್ರೆಸ್ ಮಾಡ್ಕೋಬೇಕು. ಸೊ 2 ಸರಿ ಪ್ರೆಸ್ ಮಾಡಬೇಕು. ಸೊ 2 ಸರಿ ಪ್ರೆಸ್ ಮಾಡಿದಾಗ ಅಲ್ಲಿ ಎಲ್ಲಾದರೂ ಗ್ಯಾಪ್ ಇದ್ದರೆ ಅದು ಇನ್ನೊಂದು ಸರಿ ಮಾಡಿದಾಗ ಅದು ಸಹಿತ ಚೆನ್ನಾಗಿಲ್ಲಾಗುತ್ತೆ. ಇಲ್ಲಾದರೆ ಆಯಿಲಲ್ಲಿ ಬಿಟ್ಕೊಂಡ್ಬಿಟ್ಟು ಆಯಿಲೆಲ್ಲ ತುಂಬ ಕರಿ ಆಗೋಗುತ್ತದೆ. ಸೊ ಈ ಥರ ಈ ಥರ ಹೆಬ್ಬೆರಳನ್ನು ತುದಿಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೇಕು. ಸೊ ಒಂದು ಸರಿ ಪ್ರೆಸ್ ಆದಮೇಲೆ ಇನ್ನೊಂದು ಸರಿ ಪುನಃ ಅದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಈಗ ಬೇರೆ ಶೇಪ್ ಮಾಡಬೇಕು ಅಂದರೆ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಕೈಯಿಂದ ಹಿಟ್ಟಿಂದ ಈ ಥರ ಪ್ರೆಸ್ ಮಾಡ್ಕೊತ ಹೋಗಬೇಕು. ಸೊ ನನಗೆ ಈ ಥರ ಅಷ್ಟಾಗಿ ಸ್ಟಫಿಂಗ್ ಇದು ಡಿಸೈನೆಲ್ಲ ಏನು ಬರಲ್ಲ. ಸೊ ಒಡಿದೇ ಇರೋ ಹಾಗೆ ಕರ್ಜಿಕಾಯಿ ಅಥವಾ ಗುಜಿಯಾ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ಬೋದು. ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವನ್ನ ಈಗ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಬಾಣಲೆಯಲ್ಲಿ ಆಯಿಲ್ ಇಟ್ಟಿದ್ದೀನಿ, ಆಲ್ರೆಡಿ ಹಾಕಿದೆ 2. ಸೊ ಈ ಥರ ಹಾಕ್ಕೊಂಡು ತುಂಬ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲೇ ಅದನ್ನು ಕರ್ಜಿಕಾಯಿನ ಮಾಡ್ಕೋಬೇಕು. ಸೊ ಆ ಥರ ಮಾಡಿಕೊಂಡಾಗ ಅವು ಗರಿ ಬರ್ತವೆ. ಹೀಟ್ ಜಾಸ್ತಿ ಇಟ್ಕೊಂಬಿಟ್ಟು ಒಂದೇ ಸರಿ ಬೇಯಿಸಿ ತೆಗೆದ್ರೆ ಅವು ತುಂಬ ಸ್ಮೂತಾಗಿ ಬರ್ತದೆ. ಆದರೆ ಅದು ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ತುಂಬ ಕ್ರಿಸ್ಪಿಯಾಗಿದ್ರೇ ಕರ್ಜಿಕಾಯಿ ಅಥವಾ ಗುಜಿಯಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ಇದು ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಎಲ್ಲ ಇದು ನೋಡಿ ಶೇಪ್ ಮಾಡಿರೋದು ಕಾಣಿಸ್ತಾ ಇದೆ. ಆ ಥರ
ಒಂದು ಕರ್ಜಿಕಾಯಿ ಈಗ ರೆಡಿಯಾಗಿದೆ. ಪುನಃ ಈಗ ಇನ್ನೊಂದು ಸರಿ ಹಾಕ್ಕೊಂಡು ಈಗ ಎಲ್ಲ ಗುಜಿಯಾಗಳು ರೆಡಿಯಾಗಿದೆ. ಸೊ ಎಷ್ಟು ಕ್ರಿಸ್ಪಿಯಾಗಿರ್ತಕ್ಕಂಥ ಗುಜಿಯಾ ರೆಡಿಯಾಗಿದೆ ನೋಡಿ ಎಷ್ಟು. ಸೊ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಡ್ರೈ ಫ್ರೂಟ್ಸಿಂದ ಮಾಡಿರ್ತಕ್ಕಂಥ ಗುಜಿಯಾ ಇದು ರೆಡಿಯಾಗಿದೆ. ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂದರೆ ಈ ಥರ ಒಂದು ಕರ್ಜಿಕಾಯಿ ಅಥವಾ ಗುಜಿಯಾ ಅಂತ ಹೇಳ್ತೀವಲ್ಲ, ಈ ಥರ ಮಾಡಿಕೊಟ್ಟಾಗ ಮಕ್ಕಳು ಇದನ್ನು ತಿಂತಾರೆ. ಸೊ ನೀವು ಮನೇಲಿ ಒಮ್ಮೆ ಈ ಗುಜಿಯಾವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.